ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸರಿಂದ ಮತ್ತೊಂದು ದೊಡ್ಡ ಘೋಷಣೆ ಅಂತಾನೆ ಹೇಳ್ಬಹುದು. ಇಂಥವರಿಗೆ ಮಾತ್ರ ಇನ್ ಮುಂದೆ ಹಣ ಬರುತ್ತಾ? ಈ ಕಾರ್ಡ್ ಕಡ್ಡಾಯ ಮಾಡ್ತಾರಾ? ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ಬೇಕಂದ್ರೆ ನೀವೀಗ ಏನ್ ಮಾಡ್ಬೇಕು ಗೊತ್ತಾ? ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಯಾರು ಕೂಡ ಈ ತಪ್ಪುಗಳನ್ನ ಮಾಡಬೇಡಿ ವೀಕ್ಷಕರೇ. ಹೌದು, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಯೋಜನೆಗೂ ಕೂಡ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಇನ್ನೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ ಈ ಒಂದು ಯೋಜನೆಗಳಿಗೆ ಮತ್ತೊಮ್ಮೆ ನೀವು ನಿಮ್ಮ ಹೆಸರನ್ನ ಕೂರಿಸಬೇಕಾಗುತ್ತೆ. ಇನ್ನೊಂದು ಕಡೆಗೆ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ರಾಜ್ಯಾದ್ಯಂತ ಮನೆ ಮನೆಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು, BLOಗಳು ವೀಕ್ಷಕರೇ. ಎದಕ್ಕಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ, ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು. ಈ ಚಿಕ್ಕ ತಪ್ಪು ಮಾಡಿದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, 5 ಗ್ಯಾರಂಟಿ ಯೋಜನೆಗಳ ಲಾಭನೂ ಸಿಗಲ್ವಂತೆ. ಇನ್ನೊಂದು ಕಡೆಗೆ ಪಿಂಚಣಿ ಕೂಡ ಬರೋದು ನಿಲ್ಲಬಹುದು ವೀಕ್ಷಕರೇ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ತಿರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇದ್ದವ್ರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹೊಸ ರೂಲ್ಸ್ ಗಳ ಬಗ್ಗೆನೂ ಕೂಡ ನೀವು ಒಂದು ಇನ್ಫಾರ್ಮೇಶನ್ ತಗೋಬೇಕಾಗುತ್ತೆ. ಅನ್ನಭಾಗ್ಯ ಫಲಾನುಭವಿಗಳು, ಪಡಿತರ ಫಲಾನುಭವಿಗಳು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ಸದ್ಯಕ್ಕೆ ಮಹಿಳೆಯರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ಗೆ ಯಾವಾಗ ಬ್ರೇಕ್ ಬೀಳುತ್ತೆ, ಉಚಿತ ಬಸ್ ಪಾಸ್ ಯಾವಾಗಲಿಂದ ವಿತರಣೆ ಆಗುತ್ತೆ, ಸ್ಮಾರ್ಟ್ ಕಾರ್ಡ್ಗೆ ಯಾವೆಲ್ಲ ದಾಖಲೆಗಳು ಕೊಡಬೇಕಾಗುತ್ತೆ, ಎಲ್ಲಾ ಮಾಹಿತಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಮತ್ತು ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ನೊಂದು ಕಡೆಗೆ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ ಗೃಹಲಕ್ಷ್ಮಿದು? ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ನಲ್ಲಿ ಉತ್ತರ ಕೊಡಿ. ಬಂತಾ ಇಲ್ವಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಎದಕ್ಕಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ, 30ನೇ ಕಂತಿನವರೆಗೂ ಹಣವನ್ನ ಪಾವತಿ ಮಾಡಲಾಗಿದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದೆ. ಈಗ 31ನೇ ಕಂತು ಹಣ ಜಮೆ ಆಗ್ಬೇಕಂದ್ರೆ ಗೃಹಲಕ್ಷ್ಮಿಯವರು ಏನ್ ಮಾಡ್ಬೇಕು ನೋಡಿ. ಇನ್ನು 1 ವಾರಗಳ ಕಾಲ ನೀವು ಸ್ವಲ್ಪ ವೇಟ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ, ನೀವು ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಬೇಕಂದ್ರೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಹಾಕೋದು ಕಡ್ಡಾಯ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಎದಕ್ಕಪ್ಪ ಮತ್ತೊಮ್ಮೆ ಅರ್ಜಿ ಹಾಕಬೇಕು ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಅಕ್ರಮವಾಗಿದೆ. ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಈಗಲೂ ಕೂಡ ಹಣ ಹಾಕ್ತಾ ಇದೆ. ಇನ್ನು ಎರಡನೇದಾಗಿ ತೆರಿಗೆ ಪಾವತಿದಾರರು, GST ತೆರಿಗೆ ಪಾವತಿದಾರರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತದ್ದು. ಅವರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ. ಈಗಾಗಲೇ 3,89,000 ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ. ಇದರಲ್ಲಿ ಯಾರ ಹೆಸರಿದೆಯೋ ಅದು ನಮಗಂತೂ ಗೊತ್ತಿಲ್ಲ. ಸೊ ವೀಕ್ಷಕರ, 1 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಯಲ್ಲಿ ಇದ್ದಾರೆ. ಇದರಲ್ಲಿ ಕೆಲವು ಅಕ್ರಮಗಳಾಗಿ ಜನರು ಇರುವಂತದ್ದು. ಇನ್ನೊಂದು ಕಡೆಗೆ ಯಾರದ್ದು ಮೊಬೈಲ್ ನಂಬರ್ ಕೊಟ್ಟು ಯಾರೋ ಇವರ ಹೆಸರಲ್ಲಿ ಅಕೌಂಟ್ ನ ಓಪನ್ ಮಾಡಿಸಿ ಹಣವನ್ನ ಪಡ್ಕೋತಾ ಇದ್ದಾರೆ ಅಂತಾನು ಕೂಡ ಸರ್ಕಾರಕ್ಕೆ ಒಂದು ಅನುಮಾನ ಬಂದಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ನೀವು ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿ ಹಾಕ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಮತ್ತೆ ಯಾವೆಲ್ಲ ದಾಖಲೆಗಳು ನೀವೀಗ ಕೊಡಬೇಕಾಗುತ್ತೆ? ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಪ್ರತಿಯೊಬ್ರು ಗೃಹಲಕ್ಷ್ಮಿಯವರು ನಿಮಗೆ 31ನೇ ಕಂತು ಹಣ ಬರ್ಬೇಕಂದ್ರೆ ಇನ್ನು 1 ವಾರದ ನಂತರ ಅಧಿಕೃತವಾಗಿ ಸರ್ಕಾರದಿಂದಲೇ ಒಂದು ಆದೇಶ ಬರುತ್ತೆ, ಅವಾಗ ನೀವು ಅರ್ಜಿ ಹಾಕಬೇಕು. ಸದ್ಯಕ್ಕಂತೂ ಯಾವುದು ಕೂಡ ಅರ್ಜಿ ಹಾಕಕ್ಕೆ ಹೋಗಬೇಡಿ. ಎಲ್ಲೂ ಕೂಡ ಅಲದಾಡೋದು ಬೇಕಿಲ್ಲ. ಯಾರಿಗೂ ಕೂಡ ನೀವು ಅರ್ಜಿ ಹಾಕ್ತಾರಂದ್ರೆ ಅವರಿಗೆ ಹಣ ಕೊಡೋದು ಸದ್ಯಕ್ಕೆ ಬೇಡ. ಯಾವಾಗ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅವಾಗ ಹಾಕ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೋಬೇಕು. ಅದು ನಾವು ನಿಮಗೆ ಯಾವಾಗ ಅಂತ ಹೇಳ್ತೇವೆ. ಸದ್ಯಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಯಾವೆಲ್ಲ ದಾಖಲೆಗಳು ರೆಡಿ ಇಟ್ಕೋಬೇಕು ಅಂದ್ರೆ, ಮುಖ್ಯವಾಗಿ ಬಂದು ನಿಮ್ಮ ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿದ್ದ ಅಕೌಂಟ್ ನಂಬರ್ ನೀವು ಕೊಡಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕು. ಎದಕ್ಕಂದ್ರೆ ಆಧಾರ್ KYC ಕೂಡ ಈ ಬಾರಿ ಮಾಡಬಹುದು. ಸೊ ವೀಕ್ಷಕರೇ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಕೂಡ ಬರುತ್ತೆ. ಸೊ ಅದನ್ನ ಅಲ್ಲಿ ಎಂಟರ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಕೌಂಟ್ ಅನ್ನ ಓಪನ್ ಅಲ್ಲಿ ಮಾಡಿಸಲಾಗುತ್ತೆ. ಅಂದ್ರೆ ಮತ್ತೊಮ್ಮೆ ನೀವು ಅಕೌಂಟ್ ಅಲ್ಲಿ ಓಪನ್ ಮಾಡಿಸಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಹೊಸ ಅರ್ಜಿ ನೀವು ಹಾಕಬೇಕು. ಹೆಬ್ಬಟ್ಟು ಗುರುತು ಅಲ್ಲ, ಜೀವಿತ ಪ್ರಮಾಣ ಪತ್ರನೂ ಅಲ್ಲ, ಹೊಸದಾಗಿ ಅರ್ಜಿ ಹಾಕಿ ಅವರಿಗೆ ಹಣ ಕೊಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಕೊಡ್ತೀವಿ ಅಂತ ಒಂದು ಹೇಳಿಕೆ ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ತಗೊಂಡು ಹೋಗಿ, ರೇಷನ್ ಕಾರ್ಡ್ ಅಲ್ಲಿ ನಿಮ್ದು APL ಕಾರ್ಡ್ ಇರಲಿ, BPL ಇರಲಿ, AY ಇರಲಿ, ನಿಮ್ಮ ಗೃಹಲಕ್ಷ್ಮಿ ಹೆಸರು ಯಜಮಾನಿ ಸ್ಥಾನದಲ್ಲಿ ಕಡ್ಡಾಯವಾಗಿರಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅದು ಕೂಡ ಪ್ರಶ್ನೆಯಲ್ಲಿ ಕೇಳಬಹುದು ವೀಕ್ಷಕರೇ. ಮತ್ತೆ ವೀಕ್ಷಕರೇ, ಮುಖ್ಯವಾಗಿ
ಗೃಹಲಕ್ಷ್ಮಿಯರ ಪತಿ ಅಂದ್ರೆ ಯಜಮಾನರು ಯಾರಾದ್ರೂ ತೆರಿಗೆ ಪಾವತಿದಾರರು ಇದ್ರೆ ಅಥವಾ GST ತೆರಿಗೆ ಕಟ್ತಾ ಇದ್ರೆ ಅಂದ್ರೆ GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರು ಕೂಡ ಈ ಯೋಜನೆಗೆ ಅರ್ಜಿ ಹಾಕಲೇಬಾರದು ಅಂತ ಮೊದಲೇ ಒಂದು ನಿಯಮ ಇದೆ. ಆ ಒಂದು ನಿಯಮಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ನೋಡಿ, ತೆರಿಗೆ ಪಾವತಿದಾರರ ತೆಗೆದು ಹಾಕೋದು, ಮೃತಪಟ್ಟವರನ್ನ ಈ ಒಂದು ಯೋಜನೆ ತೆಗೆದು ಹಾಕೋದೇ ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತಾನೂ ಕೂಡ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಎರಡನೇದಾಗಿ ಏನಪ್ಪಾ ಅಂದ್ರೆ, ನೀವು ಅರ್ಜಿ ಹಾಕ್ಬೇಕಂದ್ರೆ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರ, ನಾಡ ಕಚೇರಿಗಳಲ್ಲಿ ಅರ್ಜಿ ಹಾಕಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ ನೋಡಿ, ನೀವು ಪಂಚ ಗ್ಯಾರಂಟಿ ಫಲಾನುಭವಿಗಳಾಗಿರ್ಬೋದು ಅಥವಾ ಪಿಂಚಣಿ ಪಡ್ಕೋತಾ ಇದ್ರೆ ನಿಮಗೂ ಒಂದು ಕಡ್ಡಾಯ ನಿಯಮ ಏನಪ್ಪಾ ಅಂದ್ರೆ, ನಿಮ್ದು ಮತದಾನದ ಹಕ್ಕು ಉಳಿಸಿಕೊಳ್ಳಿ. ಎದಕ್ಕಪ್ಪ ಅಂದ್ರೆ, ಇದೇ ಒಂದು 20ನೇ ತಾರೀಕಿನ ನಂತರ BLO ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಎದಕ್ಕಂದ್ರೆ ಕರ್ನಾಟಕದಲ್ಲಿ ಅಧಿಕೃತವಾಗಿ SIR ಜಾರಿಗೆ ಬಂದಿದೆ. ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. ಇಲ್ಲಿ ನಕಲಿ ಮತದಾರರನ್ನ ತೆಗೆದು ಹಾಕೋದು, ಅಕ್ರಮ ಮತದಾರರನ್ನ ತೆಗೆದು ಹಾಕೋದು, ಹೊಸದಾಗಿ ನೈಜ ಮತದಾರರನ್ನ ಆಡ್ ಮಾಡೋದು ಈ ಒಂದು SIR ಪ್ರಕ್ರಿಯೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇಲ್ಲಿ ಏನಾಗುತ್ತೆ, ಮತ ಹಕ್ಕು ಇಲ್ಲದವರಿಗೆ ಗ್ಯಾರಂಟಿ ಇಲ್ಲ. ಅಂದ್ರೆ ನೀವೇನಾದ್ರೂ ಸಣ್ಣ ಮಿಸ್ಟೇಕ್ ಮಾಡಿದ್ರೆ, ಏನಾದ್ರೂ ತಪ್ಪು ದಾಖಲೆಗಳನ್ನ ಕೊಟ್ಟು ತಪ್ಪು ಇನ್ಫಾರ್ಮೇಶನ್ ಕೊಟ್ರೆ, ನಿಮ್ದು ಮತದಾನದ ಹಕ್ಕು ಹೋದ್ರೆ, ಅಂದ್ರೆ ನೀವು ಮತ ಹಾಕೋದಕ್ಕೆ ನಿಮಗೆ ರೈಟ್ಸ್ ಹೋದ್ರೆ, ನಿಮಗೆ ಸರ್ಕಾರದ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ಸರ್ಕಾರಿ ಯೋಜನೆಗಳ ಲಾಭನೂ ಸಿಗಲ್ಲ, ಪಿಂಚಣಿ ಹಣನೂ ಬರಲ್ಲ. ಇದು ಯಾರು ಹೇಳಿದ್ದಾರೆ ಅಂದ್ರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು. ಅಂದ್ರೆ ಮತದಾನ ಹಕ್ಕು ಇಲ್ಲದಿದ್ದರೆ ಗ್ಯಾರಂಟಿ, ಪಿಂಚಣಿ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ. ಹೀಗಾಗಿ SIR ಪ್ರಕ್ರಿಯೆ ವೇಳೆ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ಮತದಾರರಿಗೆ ಮಾರ್ಗದರ್ಶನ ನೀಡೋ ಜೊತೆಗೆ ಮತದಾನದ ಹಕ್ಕು ಪಡೆಯಲು ಅಗತ್ಯ ಇರೋ ಎಲ್ಲಾ ದಾಖಲೆಗಳನ್ನ ಜನರಿಗೆ ಕೊಡಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಏನಪ್ಪಾ ಅಂದ್ರೆ, ನಿಮ್ಮ ಮನೆಗೆ ಬರೋ BLO ಅಧಿಕಾರಿಗಳು ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಆ ಒಂದು ಫಾರ್ಮ್ ಅನ್ನ ತುಂಬಿ ನೀವು ವಾಪಸ್ ಕೊಡಬೇಕು. ಒಂದು ವೇಳೆ ನೀವು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವಾಗ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ. ಮತದಾನದ ಹಕ್ಕು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಹಣನೂ ಬರಲ್ಲ. ಸೊ ವೋಟರ್ ಕಾರ್ಡು, ಆಧಾರ್ ಕಾರ್ಡು ರೆಡಿ ಇಟ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಅಪ್ಡೇಟ್ ವೀಕ್ಷಕರೇ. ಇನ್ನು ಮೂರನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೆ ಅಕ್ಕಿ ಜೊತೆಗೆ ಯಾವೆಲ್ಲ ಆಹಾರ ಧಾನ್ಯಗಳು ಈಗ ವಿತರಣೆ ಆಗುತ್ತೆ. ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ನೋಡಿ, ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿದೆ. ಅಂದ್ರೆ 2 kg ಅಕ್ಕಿ, 3 kg ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನ ವಿತರಣೆ ಮಾಡುವಂತೆ ಸೂಚನೆ ಕೊಡಲಾಗಿದೆ ಆಹಾರ ಇಲಾಖೆಯಿಂದ ನ್ಯಾಯಬೆಲೆ ಅಂಗಡಿಗಳಿಗೆ. ಇದು BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೋಡಿ, ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ. ಎದಕ್ಕಂದ್ರೆ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿಲ್ಲ ನೋಡಿ, ಅವರಿಗೆ ಜೂನ್ ತಿಂಗಳಲ್ಲಿ ಹೆಚ್ಚುವರಿಯಾಗಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ 5 kg ಈ ತಿಂಗಳದ್ದು, ಹೋದ ತಿಂಗಳದ್ದು 5 kg ಸೇರಿಸಿ ಒಟ್ಟು 10 kg ಅಕ್ಕಿ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ 10 ಜನ ಇದ್ರೆ ಅವರ ಕುಟುಂಬದಲ್ಲಿ ಅವರಿಗೆ 130 kg ಅಷ್ಟು ಅಕ್ಕಿಯನ್ನ ವಿತರಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಜೂನ್ ತಿಂಗಳು ಪೂರ್ತಿ ಪಡಿತರ ವಿತರಣೆ ಚಾಲ್ತಿಯಲ್ಲಿರುತ್ತೆ. ರಾತ್ರಿ 10 ಗಂಟೆವರೆಗೂ ಪಡಿತರ ಚೀಟಿದಾರರು ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೆರಳಚ್ಚು ಕೊಡೋದ್ರ ಮೂಲಕ ಪಡಿತರವನ್ನ ಪಡೆದುಕೊಳ್ಬೇಕು. ಅಂದ್ರೆ ಏನಾದ್ರೂ ನೀವು ಹೋದ ತಿಂಗಳು ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಈ ತಿಂಗಳು ಪಡ್ಕೊಳ್ಳೋದ್ರ ಮೂಲಕ ಅದನ್ನ ಕ್ಲಿಯರ್ ಮಾಡಬಹುದು. ಎದಕ್ಕಂದ್ರೆ ಹೋದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ತುಂಬಾ ಸರ್ವರ್ ಸಮಸ್ಯೆ ಆಗಿತ್ತು. ಬೆರಳಚ್ಚು ಕೊಟ್ಟರು ಕೂಡ ಎಂಟ್ರಿ ಆಗ್ತಾ ಇರಲಿಲ್ಲ. ಅಂದ್ರೆ ಪಡಿತರ ವಿತರಣೆ ವಿಳಂಬವಾಗ್ತಾ ಇತ್ತು. ಜನರು ಖಾಲಿ ಚೀಲ ಇಟ್ಕೊಂಡು ಮನೆಗೆ ಬರೋದಾಗಿತ್ತು. ಹೋಗೋದು ಪಾಳೆ ಅಂದ್ರೆ ಕ್ಯೂನಲ್ಲಿ ನಿಲ್ಲೋದು, ವಾಪಸ್ ಮತ್ತೆ ಬರೋದು, ಈ ತರ ಆಗ್ತಾ ಇತ್ತು. ಸೊ ವೀಕ್ಷಕರೇ, ಈ ಬಾರಿ ಸರ್ವರ್ ಸಮಸ್ಯೆ ಕ್ಲಿಯರ್ ಮಾಡಬೇಕು. ಮತ್ತೆ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ ಬಾಕಿ ಬ್ಯಾಲೆನ್ಸ್ ಪಡಿತರ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 10 kg ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದು ಎಲ್ಲಾ ಒಂದು BPL ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಗುಡ್ ನ್ಯೂಸ್. ಆದ್ರೆ ಇಲ್ಲಿ ಎರಡನೇದು ಪ್ರಶ್ನೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ವಿತರಣೆ ಮಾಡ್ತಾ ಇಲ್ಲ. ನೋಡಿ ವೀಕ್ಷಕರೇ, ಈ ತಿಂಗಳು ಕೂಡ ಸ್ವಲ್ಪ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳು ಇತ್ತು. ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಲಾಗಿತ್ತು. ಆದ್ರೆ ಇದ್ರ ಬಗ್ಗೆ ಆಹಾರ ಇಲಾಖೆಯಿಂದ ಯಾವುದೇ ರೀತಿ ಅಧಿಕೃತ ಆದೇಶ ಬರ್ತಾ ಇಲ್ಲ. ಸೊ ಸ್ವಲ್ಪ ಜನರು ಇನ್ನೂ ಸ್ವಲ್ಪ 1 ವಾರಗಳ ಕಾಲ ವೇಟ್ ಮಾಡಿ. ಏನಾದ್ರೂ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಅಪ್ಡೇಟ್ ಕೊಡಲಿದ್ದೇವೆ. ಸದ್ಯಕ್ಕೆ ನಿಮಗೆ ಅಕ್ಕಿ ಮತ್ತು ರಾಗಿ ವಿತರಣೆ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮುಂದಿನ ಜುಲೈ ತಿಂಗಳಿಂದ ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಮಾಹಿತಿ ಕೊಡ್ತೇವೆ. ಸೊ ಇನ್ನು 200 ಯೂನಿಟ್ ಉಚಿತ ವಿದ್ಯುತ್ ಎಲ್ಲರಿಗೂ ಕೂಡ ಇಲ್ಲಿ ದೊಡ್ಡ ಒಂದು ನಿಯಮ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಈ ಗೃಹ ಜ್ಯೋತಿ ಫಲಾನುಭವಿಗಳು ಕೂಡ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಹಾಕೋದು ಕಡ್ಡಾಯ. ಯಾವ ತರ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಹಾಕ್ಬೇಕಲ್ಲ,
ಅದೇ ತರ ಗೃಹ ಜ್ಯೋತಿ ಎಲ್ಲಾ ಫಲಾನುಭವಿಗಳು ಇವರು ಅವರಂತಲ್ಲ ಪ್ರತಿಯೊಬ್ರು ಕೂಡ ಮತ್ತೊಮ್ಮೆ ಅಪ್ಲೈ ಮಾಡೋದ್ರ ಮೂಲಕ ಇದನ್ನ ಮತ್ತೊಮ್ಮೆ ಎಂಟ್ರಿ ಮಾಡಿಸಬೇಕಾಗುತ್ತೆ. ಅಂದ್ರೆ ಏನಾಗಿದೆ, ಈ ಗೃಹ ಜ್ಯೋತಿ ಯೋಜನೆ ಏನಿದೆ ನೋಡಿ, ಇದರಲ್ಲೂ ಕೂಡ ತುಂಬಾ ಅಕ್ರಮವಾಗಿದೆ. ಒಬ್ಬರ ಹೆಸರಲ್ಲಿ 4-5 ಮೀಟರ್ಗಳಿದ್ದಾವೆ. ಬೇರೆ ರಾಜ್ಯದವರು ಬಾಡಿಗೆ ಮನೆಯಲ್ಲಿದ್ದವರು ಅವರು ಕೂಡ ಒಂದು ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಇದರಿಂದಾಗಿ ಸರ್ಕಾರ ಮತ್ತೆ ಈಗ ಪರಿಷ್ಕರಣೆ ಮಾಡಲು ಮುಂದಾಗಿರುವಂತದ್ದು. ಇದು ಒಂದು ಕರೆಕ್ಟ್ ಆಗಿದೆ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕದ ಜನರಿಗೆ ಮಾತ್ರ ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು, ಬೇರೆ ರಾಜ್ಯದವರಿಗೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಸಿಗಬಾರದು ಅಂತಾನೆ ಆ ಸರ್ಕಾರದ ಒಂದು ಮುಖ್ಯ ಉದ್ದೇಶ. ಅದು ಎಲ್ಲರೂ ಕೂಡ ಕರೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಅದಕ್ಕೆ ಇದು ಅಕ್ರಮವಾಗ್ತಾ ಇದೆ ಅಂದ್ರೆ, ಕೆಳಗಡೆ ಅಂಗಡಿ ಇರುತ್ತೆ, ಮೇಲ್ಗಡೆ ಮನೆ ಇರುತ್ತೆ. ಅಂದ್ರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಕಮರ್ಷಿಯಲ್ಗೆ ಬಳಕೆ ಮಾಡ್ತಾ ಇದ್ದಾರೆ, ಅಂಗಡಿಗಳಿಗೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ನಾವು ಅಂಗಡಿಗಳಿಗೆ ಕಮರ್ಷಿಯಲ್ಗೆ ಕೊಡ್ತಾ ಇಲ್ಲ, ಕೇವಲ ವಾಸ್ತವವಾಗಿ ಮನೆಗಳಿಗೆ ಮಾತ್ರ ಕೊಡ್ತೀವಿ ಅಂತ ಇಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಮತ್ತೊಮ್ಮೆ ಹೊಸ ಅರ್ಜಿ ಹಾಕಿ ಅವ್ರಿಗೂ ಕೂಡ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ವಿತರಣೆ ಪ್ರಾರಂಭವಾಗುತ್ತೆ. ನೋಡಿ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳ ಬಸ್ ಪಾಸ್ ವಿತರಣೆ ಈಗಾಗಲೇ ಶುರುವಾಗಿದೆ. ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಾ ಇದ್ದಾರೆ, ಅವರಿಗೆ ಪಾಸ್ ವಿತರಣೆ ಆಗ್ತಾ ಇದೆ, ಫ್ರೀ ಪಾಸ್. ಅದೇ ತರ ಮಹಿಳೆಯರಿಗೂ ಕೂಡ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ. ಮಹಿಳೆಯರು ಕೂಡ ತಮ್ಮ 2 ಫೋಟೋ ಆಗಿರ್ಬೋದು, ಭಾವಚಿತ್ರ ಒಂದು ಫೋಟೋ ಆಗಿರ್ಬೋದು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ಸಂಖ್ಯೆ, ಸೊ ವೀಕ್ಷಕರೇ ಅವರ ಒಂದು ಎಲ್ಲ ಇನ್ಫಾರ್ಮೇಶನ್ ನೀವು ಕೂಡ ಮತ್ತೊಮ್ಮೆ ಇಲ್ಲಿ ಕೊಡೋದ್ರ ಮೂಲಕ, ಯಾವಾಗಪ್ಪ ಅಂದ್ರೆ ಸದ್ಯಕ್ಕೆ ಅಲ್ಲ, ಯಾವಾಗ ಅಧಿಕೃತವಾಗಿ ಅಪ್ಲೈ ಮಾಡಬೇಕು ಅಂತ ಆದೇಶ ಬರುತ್ತೆ ನೋಡಿ ಅವಾಗ ಮಾಡಬೇಕು. ಸದ್ಯಕ್ಕೆ ನೀವು ಎಲ್ಲೂ ಹೋಗಬೇಡಿ. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ನೀವು ಪ್ರಯಾಣ ಮಾಡಬಹುದು. ಯಾವಾಗ ಸರ್ಕಾರ ಅಧಿಕೃತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಒಂದು ಅರ್ಜಿ ಹಾಕೋದಕ್ಕೆ ಆನ್ಲೈನ್ ನಲ್ಲಿ, ಅಂದ್ರೆ ಕರ್ನಾಟಕವನ್ನು, ಗ್ರಾಮವನ್ನು, ಸೇವಾ ಕೇಂದ್ರಗಳಲ್ಲಿ ಮತ್ತೆ ಕಚೇರಿಗಳಲ್ಲಿ ಯಾವಾಗ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮು, ಅವಾಗ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಅವಾಗ ನೀವು ಪ್ರಯಾಣ ಮಾಡಿದ್ರೆ ಫ್ರೀ ಟಿಕೆಟ್ ಕೊಡಲ್ಲ. ಅವಾಗ ನೀವು ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಹೊಂದಿರಬೇಕು. ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವರಿಗೆ ಮಾತ್ರ ಫ್ರೀ ಟಿಕೆಟ್. ಮುಂದಿನ ಬರೋ ದಿನಗಳಲ್ಲಿ ಶಕ್ತಿ ಯೋಜನೆಗೂ ಕೂಡ ರೂಲ್ಸ್ ಬರಲಿದೆ. ಸೊ ವೀಕ್ಷಕರು, ಇದರಲ್ಲಿ ಏನೆಲ್ಲ ರೂಲ್ಸ್ ಬರುತ್ತೆ ಮುಂದಿನ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ನಡೆಯುತ್ತೆ, ಆದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ತಗೊಂಡು ಹೋಗಬೇಕು.